ಸೊ ದಿಸ್ ಈಸ್ ಮೈ ಫೈನಲ್ ಪ್ರಾಡಕ್ಟ್. ನೋಡಿ, ರೆಡಿ ಟು ದೋಸಾಸ್. ನೋಡಿ ಫ್ರೆಂಡ್ಸ್, ಇದು ಶೇಂಗಾ ಚಟ್ನಿ ಪುಡಿ, ಇದು ಫ್ಲಾಕ್ಸ್ ಸೀಡ್ದು. ಸೊ ನೋಡಿ, ನಾನು ರಿವರ್ಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಹೀಗೆ ನಾವು ಹಾಕ್ಬಿಟ್ಟು ತಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಬ್ಯಾಟರ್ ರೆಡಿ ಇದೆ. ಒಂದು 10 ನಿಮಿಷ ಇಟ್ಟಿರ್ತೇನೆ. ಸ್ಪೂನ್ ಅಂದಾಜು 2 ಸ್ಪೂನ್ ಅಂತ ಇಟ್ಕೊಳ್ಳಿ, ಆಯಿತಾ? ಹಾಕ್ಕೊಳ್ಳಿ. ಜೊತೆಲಿ ಈರುಳ್ಳಿ, ಟೊಮೆಟೊ, ಧನಿಯಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ವೀಕೆಂಡ್ ಎವ್ರಿ ಫ್ರೈಡೇ ನಾನು ಸಿಗ್ತೀನಲ್ವ ನಿಮಗೆ. ನೋಡಿ ಹೇಗಿದೆ. ಇವತ್ತು ನಾನು ರವೆದು ದೋಸೆ, ಅಂದರೆ ನಮ್ಮಲ್ಲಿ ತಾಳಿಪಿಟ್ಟು ದೊಡ್ಡಕ್ಕಂತಾರೆ. ಇದು ಸ್ವೀಟು ಮಾಡ್ಬೋದು, ಖಾರನ ಮಾಡಿ. ಇವತ್ತು ನಾನು ವೆಜ್ ಮಾಡ್ತಾ ಇದ್ದೀನಿ, ಪ್ಯೂರ್ ಎಲ್ಲ ಹಾಕಿಬಿಟ್ಟು. ಓಕೆ, ಫಸ್ಟ್ ರವೆ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ. ಇದಕ್ಕೆ ಮೊಸರು ಆ್ಯಡ್ ಮಾಡಬೇಕಾಗುತ್ತೆ, ಆಮೇಲೆ ತೋರಿಸ್ತೀನಿ. ಜೊತೆಲಿ ಈರುಳ್ಳಿ, ಟೊಮೆಟೊ, ಧನಿಯಾ, ಕ್ಯಾರೆಟು, ಜೀರಿಗೆ, ಇದು ಶುಂಠಿ ಮತ್ತು ಹಸಿಮೆಣಸು, ಇದೆಲ್ಲ ಮಿಕ್ಸ್ ಮಾಡಿ. ಬೇರೆ ನೀವು ದೊಣ್ಣೆ ಮೆಣಸು ಅಥವಾ ಏನಿದ್ರು ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಡಿ. ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ಮತ್ತು ಮೊಸರು ಹಾಕ್ಬೇಕು. ಇದಕ್ಕೆ ಮೇನ್ ಈಸ್ ಮೊಸರು. ಒಂದು 2 ಸ್ಪೂನು ಗೋಧಿ ಹಿಟ್ಟು, ಅಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ದಪ್ಪ ಮಾಡಿ ತಾಳಿಪಿಟ್ಟು ಅಂತಾರೆ ನೋಡಿ, ದೊಡ್ಡಕ್ಕಂತಾರೆ ನಮ್ಮಲ್ಲಿ ಕೊಂಕಣಿಯಲ್ಲಿ. ಅದರ್ವೈಸ್ ಸ್ವಲ್ಪ ತೆಳ್ಳಗೆ ಮಾಡಿ ದೋಸೆನೂ ಆಗುತ್ತೆ. 2 ಚೆನ್ನಾಗಿದೆ. ಅಂದರೆ ಚಟ್ನಿ ಪುಡಿ ಇದೆ 2. ಇದೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಮತ್ತು ಚಟ್ನಿ ಬೇಕಾಗಿಲ್ಲ. ಎನಿ ಚಟ್ನಿ ಪುಡಿ ಬಿಲ್ದು. ನಾನು ಫ್ಲಾಕ್ಸ್ ಸೀಡ್ ಮಾಡಿದ್ದೀನಿ, ಪುಟಾಣಿ ಮಾಡಿದ್ದೀನಿ, ಮತ್ತು ಶೇಂಗಾ 3 ಚಟ್ನಿ ಪುಡಿ ಮಾಡಿದ್ದೀನಿ. ಯಾವುದೋ ಹಾಕ್ಕೋಬೋದು, ಆಯಿತಾ ಫ್ರೆಂಡ್ಸ್? ಹೇಗಿದ್ದೀರಾ? ಸೊ ವೀಕೆಂಡ್ ಅಂದ ತಕ್ಷಣ ಎಲ್ಲರಿಗೂ ಖುಷಿ. 2 ದಿನ ರಜಾ. ನನಗೂ ಖುಷಿ, ಯಾಕಂದರೆ 2 ದಿನ ನಂದು ಏರೋಬಿಕ್ಸ್ ಇರಲ್ಲ. ಬಟ್ ನಾನು ಮಾಡ್ತೀನಿ ಏನಾದರೂ ಬೇರೆ ಏನಾದರೂ ಯೋಗ ಟೈಪು, ಸ್ಟ್ರೆಚಸ್ಸು, ವಾಕು, ಸಮ್ ನ್ಯೂ ಸ್ಟೆಪ್ಸು ಎಲ್ಲ ನಾನು ಮಾಡ್ಕೊಳ್ತೀನಿ. ನೆಕ್ಸ್ಟ್ ಯಾವ್ದು ಮಾಡೋದಂತ. ಸೊ ನಂದು ಏರೋಬಿಕ್ಸ್ ಗರ್ಲ್ಸ್, ದೇ ಆರ್ ಮೈ ಮೇನ್ ಮೋಟಿವೇಶನ್. ಆ್ಯಕ್ಚುಲಿ ನನಗೆ ಏರೋಬಿಕ್ಸ್ ನಾನು ಕಲ್ತಿರೋದು ನನ್ನ 98ಅಲ್ಲಿ. ಆವಾಗ ನನ್ನ ಸಿಸ್ಟ್ರು, ನನ್ನ ಚಿಕ್ಕ ಸಿಸ್ಟ್ರು ವಿದ್ಯಾ, ಅವಳೇ ನನಗೆ ಮೋಟಿವೇಟ್ ಮಾಡಿ ನಾನು ಇದುವರೆಗೂ ಈ ಜರ್ನಿ ಇಲ್ಲಿವರೆಗೂ ಬಂದಿದ್ದೇನೆ. ಸೊ ನನ್ನ ಅಕ್ಕನೂ ನನ್ನ ಜೊತೆಯಲ್ಲಿದ್ದಾಳೆ. ಅವಳು more than 25 years ನನ್ನ ಜೊತೆನೇ ಮಾಡ್ತಿದ್ದಾಳೆ. ಸೊ ಸಿ ಹೌ ಫಿಟ್ ವಿ ಆರ್. ಸೊ ದೇವರು ಮಾಡ್ಬೇಕ್ರಿ. ಮನಸ್ಸಿದ್ದರೆ ಮಾರ್ಗ, ಗೊತ್ತಲ್ಲ ನಿಮಗೆ. ವೇರ್ ದೆರ್ ಇಸ್ ವಿಲ್ ದೆರ್ ಇಸ್ ಎ ವೇ. ಮನಸ್ಸು ಮಾಡಬೇಕು. ನಾನು ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರಬೇಕು, ಆ ಥರ. ಓಕೆನಾ? ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೋಬೇಡಿ. ಗುಡ್ ಅಡ್ವೈಸ್. ಓಕೆ, ನೋಡಿ ಫ್ರೆಂಡ್ಸ್, ನಾನೀಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಸರಿಯಾಗಿ ಹಿಡ್ಕೊಳ್ತಾ ಇದ್ದೀನಿ ಮೊಬೈಲು. ಎಲ್ಲ ತರಕಾರಿ ಹಾಕಿದ್ದೀನಿ, ಮೊಸರು ಆ್ಯಡ್ ಮಾಡಿದ್ದೀನಿ, ಉಪ್ಪು ಹಾಕಿದ್ದೀನಿ. ಓಕೆ, ಈಗೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಿಂದನೇ ಮಾಡ್ಕೊಳ್ತೀನಿ. ಈ ಸೌಟು ಇದೆಲ್ಲ ಸರಿಯಾಗಲ್ಲ. ಕೈಯಿಂದ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಓಕೆ, ಆಮೇಲೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಇವೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ರೀ, ಆದರೂ ಒಂದು ಡಿಸ್ಪ್ಲೇ. ಓಕೆ, ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಗೋಧಿ ಹಿಟ್ಟು ಹಾಕ್ತೇನೆ. ಇದು 2 ಸ್ಪೂನ್ ಅಂದಾಜು, 2 ಸ್ಪೂನ್ ಅಂತ ಇಟ್ಕೊಳ್ಳಿ, ಆಯಿತಾ? ಹಾಕ್ಕೊಂಡಿದ್ದೇನೆ. ಓಕೆ, ಮಿಕ್ಸ್ ಮಾಡಬೇಕು, ಆಯಿತಾ? ನೋಡಿ ಫ್ರೆಂಡ್ಸ್, ಬ್ಯಾಟರ್ ರೆಡಿ ಇದೆ. ಒಂದು 10 ನಿಮಿಷ ಇಟ್ಟಿರ್ತೇನೆ. ಮಾಡಿಬಿಟ್ಟು ಇಲ್ಲಿ ನಾನು ಇಟ್ಟಿದ್ದೀನಿ ಬಂಡಿ 2 ಇಟ್ಕೊಂಡಿದ್ದೀನಿ. ಸೊ ಸೈಮಲ್ಟೇನಿಯಸ್ 2 ಮಾಡ್ಬೋದು. ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಪ್ರಾಡಕ್ಟ್ ಲಾಸ್ಟ್. ಸಿಂಪಲ್ ರೀ, ಏನಿಲ್ಲ. ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಪರಿಮಳ ಬರುತ್ತೆ. ಲಾಸ್ಟ್ ಸ್ವಲ್ಪ ತುಪ್ಪ ಲೈಟಾಗಿ ಹಚ್ಕೊಳ್ಳಿ. ಆಮೇಲೆ ಚಟ್ನಿ ಪುಡಿ ಜೊತೆಯಲ್ಲಿ ಸೇವಿಸ್ಬೋದು ನೀವು, ಎನಿ ಚಟ್ನಿ ಪುಡಿ. ಓಕೆ, ಮಾಡಿ ನೋಡ್ರಿ. ನಾನು ಹಸಿಮೆಣಸು ಕಡಿಮೆ ಹಾಕಿದ್ದೀನಿ. ಕೆಲವರು ಸ್ವಲ್ಪ ಜಾಸ್ತಿ ಖಾರ ಬೇಕಾಗುತ್ತೆ, ಅದಕ್ಕೆ ಸಕ್ಕರೆ ಏನು ಮಾಡಿದ್ಮೇಲೆ ಕೆಲವರು ಕಾಯಿನೂ ಹಾಕ್ಬೋದು. ನಮ್ಮ ಕಡೆ ತೆಂಗಿನಕಾಯಿ ಹಾಕ್ತಾರೆ ಜಾಸ್ತಿ, ಬಟ್ ನಾನು ಹಾಕಲ್ಲ. ಹೀಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಹೀಗೆ ನಾವು ಹಾಕ್ಬಿಟ್ಟು ತಟ್ಕೋಬೇಕು. ಆಮೇಲೆ ಸ್ವಲ್ಪ ಮೇಲೆ ಹೀಗೆ ಎಣ್ಣೆ ಹಾಕ್ಬಿಡಿ, ಸ್ವಲ್ಪ. ಆಮೇಲೆ ಮುಚ್ಚಿಟ್ಬಿಡಿ. ಅದು ಸ್ವಲ್ಪ ಲೈಟಾಗಿ ಇಟ್ಕೊಂಡು ತುಂಬ ಹಾಕ್ಬಿಡಿ. ಇದು ಮೀಡಿಯಮ್ ಇಟ್ಕೊಳ್ಳಿ ಫ್ಲೇಮು, ಮುಚ್ಕೊಳ್ಳಿ. ಇದು ನಾನು ಮೇಲೆ ಇದು ಆನ್ ಮಾಡಿದ್ದೀನಿ ರೀ, ಅದು ಸೌಂಡ್ ಬರುತ್ತೆ ನಿಮಗೆ. ಓಕೆ, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು. ಸೊ ಇನ್ನು ಸ್ವಲ್ಪ ಬೇಯಬೇಕಿದ್ದು, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ನೋಡಿಬಿಟ್ಟು ಆಮೇಲೆ ಉಲ್ಟಾ ಹಾಕಬೇಕು, ರಿವರ್ಸ್ ಮಾಡೋದು. ಓಕೆ, ಆಮೇಲೆ ನೋಡಿ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನೋಡಿ, ನಾನು ರಿವರ್ಸ್ ಮಾಡಿದ್ದೀನಿ. ಹೇಗಿದೆ? ಮೊಸರು ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಓಕೆ, ಸೊ ಮೈ ಹಸ್ಬೆಂಡ್ ಈಸ್ ರೆಡಿ ಟು ಈಟ್ ನಾವು. ಹಸಿರಾಗಿಬಿಟ್ಟಿದೆ ಅವ್ರಿಗೆ. ಎಷ್ಟು 9:30 ಆಗೋದು ನೋಡಿ ಫ್ರೆಂಡ್ಸ್. 2 ಕಡೆ ಇಟ್ಟಿದ್ದೀನಿ ನಾನು.
ಸೊ ಬೇಗ ಬೇಗ ಆಗುತ್ತೆ ನೋಡಿ. ಇದನ್ನು ಹಾಕಿದ್ದೀನಿ, ಉಲ್ಟಾ ಮಾಡಿದ್ದೀನಿ. ಮಾಡಿ ನೋಡ್ರಿ, ಇಟ್ ಈಸ್ ವೆರಿ ಗುಡ್. ಸ್ವಲ್ಪ ಬೇಕಿದ್ರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ನಾನು ಮಾಡಿಲ್ಲ. ಚಟ್ನಿ ಪುಡಿ ಜೊತೆ ತುಂಬ ಚೆನ್ನಾಗಿರುತ್ತೆ, ವೆರಿ ಗುಡ್ ಕಾಂಬಿನೇಷನ್. ದೊಡ್ಡಕ್ಕಿದು ನೋಡಿ ಫ್ರೆಂಡ್, ಇದು ಶೇಂಗಾ ಚಟ್ನಿ ಪುಡಿ, ಇದು ಫ್ಲಾಕ್ಸ್ ಸೀಡ್ದು ಅಗಸೆ ಬೀಜ ಅಂತಾರಲ್ಲ ಇದು. ನೋಡಿ ಎಷ್ಟು ಹೆಲ್ದಿ ಬ್ರೇಕ್ಫಾಸ್ಟ್. ಓಕೆ, ಮಾಡಿ ನೋಡ್ರಿ. ನನ್ನ ಹಸ್ಬೆಂಡ್, ದಿಸ್ ಇಸ್ ಫಾರ್ ಮೈ ಹಸ್ಬೆಂಡ್. ಓಕೆ, ರೆಡಿ ಆಗಿದ್ದಾರೆ, ಸ್ವಲ್ಪ ತುಪ್ಪ ಗಿಪ್ಪ ಹಾಕ್ಕೊಂಡಿದ್ದಾರೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಎಲ್ಲ ವೆಜಿಟೇಬಲ್ಸ್ ಇದೆ. ಓಕೆನಾ ಫ್ರೆಂಡ್ಸ್, ಇದಕ್ಕೇನು ಇನ್ನೊಂದು ಒಂದು ಹೇಳ್ತೇನೆ, ಇದು ಮಕ್ಕಳೆಲ್ಲ ತಿನ್ಬೋದು, ಬಟ್ ನೀವು ಒನ್ಸಿನ ಬಾಯಲ್ಲಿ ನೀವು ತಿನ್ಬೋದು ರೀ, ಚೆನ್ನಾಗಿ. ಇದು ಏನದು ಎಕ್ಸಸೈಸ್ ಮಾಡೋದಿದ್ರೆ ಮಾಡ್ಬೋದು. ಬೆಲ್ಲ, ಇದು ನಮ್ಮದು ಸಿರ್ಸಿದ್ದು ಸ್ಪೆಷಲ್ ಜೋನಿ ಬೆಲ್ಲ. ಓಕೆ, 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ, ಮತ್ತು ತುಪ್ಪ ಮಾಡ್ಕೊಳ್ಳಿ. ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದಕ್ಕೆ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ, ದೇ ಆರ್ ವೆರಿ ಆ್ಯಕ್ಟಿವ್ ಅಲ್ವಾ. ಚಿಕ್ಕ ಮಕ್ಕಳಿಗೆ ಕೊಟ್ಟು ನೀವು ಅದನ್ನು ಹಾಕ್ಬೋದು. ನೋಡಿ, ರೆಡಿ ಟು ದೋಸಾಸ್. ಓಕೆ, ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ದಪ್ಪ ಇರುತ್ತೆ ಹಿಟ್ಟು, ತೆಳ್ಳಗೂ ಮಾಡ್ಕೋಬೋದು ನೀವು ಚೆನ್ನಾಗಿ. ಇದಕ್ಕೆ ಇನ್ನೊಂದು ನೀವೇನಂದರೆ ಇದು ಹಾಕ್ಬೋದು ರೀ, ಸಬ್ಬಸಿಗೆ ಸೊಪ್ಪು ಸಣ್ಣ ಚೂರು ಮಾಡಿ ಹಾಕಿ. ಸಬ್ಬಸಿಗೆ ಅದು ಇನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲ ನನ್ನ ಹತ್ರ, ಇಲ್ಲದಿರೋದು ಹಾಕ್ತಾ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ಮೈ ಫೈನಲ್ ಪ್ರಾಡಕ್ಟ್. ಓಕೆ, ವೆಜಿಟೇಬಲ್ ದೊಡ್ಡಕ್ಕ, ನಮ್ಮ ಕೊಂಕಣಿಗೆ ದೊಡ್ಡಕ್ಕ ಜೊತೆ ನೀವು ಶೆಪ್ಪಿ ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕ್ಬೋದು, ಸೌತೆಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೋದು. ಆಯಿತು ರೀ, ಮಾಡಿ ನೋಡಿ, ನನಗೆ ಹೇಳಿ ಆಯಿತಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಿಂದೆ ಮಾತಾಡ್ತಾ ಇದ್ದಾರೆ, ಜಸ್ಟ್ ಇಗ್ನರ್. ಸೊ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಒಳ್ಳೆ ಫುಡ್ಡನ್ನು ತಿನ್ನಿ, ನೋ ಜಂಕ್ ಫುಡ್ ತಿನ್ನಲೇಬಾರ್ದು. ಓಕೆ, ಆರೋಗ್ಯವೇ ಭಾಗ್ಯ. ಈಗ ನೀವು ಮಾಡರ್ನ್ ಇದರಲ್ಲಿ ನೀವು ನಿಮ್ಮನ್ನು ಕಾಪಾಡ್ಕೋಬೇಕು ರೀ, ಯಾಕಂದರೆ ಯಾವುದು ವೆಜಿಟೇಬಲ್ ಅಥವಾ ಫ್ರೂಟ್ ಯಾವುದು ಇದಿರಲ್ಲ, ಎಲ್ಲ ಬೇಗ ಬೇಗ ಮಾಡಬೇಕಂತೆಲ್ಲ ಪೆಸ್ಟಿಸೈಡ್ಸ್ ಅದು ಇದು ಮಾಡಿರ್ತಾರೆ. ಸೊ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ವಾಕ್ ಮಾಡಿ, ಏರೋಬಿಕ್ಸ್ ಮಾಡಿ, ಜಿಮ್ ಮಾಡಿ, ಎನಿಥಿಂಗ್ ಮಾಡಬೇಕು ರೀ. ಮನೆಯಲ್ಲೇ ಎಷ್ಟೊಂದು ಎಕ್ಸಸೈಸ್ ಮಾಡ್ಬೋದು ನೀವು, ಗೊತ್ತಾ, ಸೂಪರಾಗಿ ಮಾಡ್ಬೋದು. ಸೊ ಹ್ಯಾವ್ ಎ ನೈಸ್ ಡೇ. ದೇವ್ರು ಒಳ್ಳೇದು ಮಾಡಲಿ. ಫ್ರೈಡೇ ಎಲ್ಲ ಮಾರಿಕಮ್ಮ ನಿಮ್ಮನ್ನೆಲ್ಲ ಕಾಪಾಡಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನಗೆ ಪ್ರೋತ್ಸಾಹಿಸಿ ಆಯಿತಾ. ಥ್ಯಾಂಕ್ ಯು. God bless.